ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೇನೆ ರೈತರು ಹುಡುಗರಿಗೆ ಸಪೋರ್ಟ್ ಮಾಡ್ತಾಯಿರಿ. ಈ ವಿಡಿಯೋದಲ್ಲಿ ಏನು ಅಂದರೆ, ನಾನು ವೀಡಿಯೋ ಮಾಡೋದು ನಿಲ್ಲಿಸ್ಬಿಟ್ಟು ತುಂಬ ದಿನವೇ ಆಗೋಗಿತ್ತು. ಹೆಚ್ಚು ಕಮ್ಮಿ ಒಂದು 15 ದಿನದಿಂದ ಒಂದೇ ಒಂದು ವೀಡಿಯೋನೂ ಮಾಡಿಲ್ಲ. ತುಂಬ ಜನ ಯಾಕೆ ವೀಡಿಯೋ ಮಾಡಿಲ್ಲ ಅಂತ ಬೇರೆ ಕೇಳ್ತಾಯಿದ್ರು ನಮ್ಮ ಫ್ರೆಂಡ್ಸ್ ಎಲ್ಲ. ಯಾಕೋ ವೀಡಿಯೋ ಮಾಡೋಕ್ಕೆ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂದರೆ, ಮೇಯ್ನಾಗಿ ಅಷ್ಟೇನು ಸಪೋರ್ಟ್ ಏನು ಸಿಗ್ತಾಯಿಲ್ಲ. ಅದರಿಂದ ಎಂತೆಂಥವ್ರಿಗೂ ಎಲ್ಲ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ 15 ದಿನ, ಒಂದು ದಿನಕ್ಕೆ ಒಂದು ತಿಂಗಳಿಗೆಲ್ಲನೂ 50,000 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆದರೂ ಫಾಲೋವರ್ಸ್ ಆದರೂ ಅಂತ ಹೇಳ್ಕೊತಾ ಇರ್ತಾರೆ. ಅಂಥವ್ರ ಮುಂದ್ಗಡೆ ನಮಗೆ 1,000 ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ಬಿಟ್ಟು ಅದೊಂದು ಸ್ವಲ್ಪ ಬೇಜಾರಾಗಿತ್ತು. ಅದಕ್ಕೋಸ್ಕರ ಏನು ವೀಡಿಯೋ ಮಾಡಿರಲಿಲ್ಲ. ಇರಲಿ, ನಿಧಾನಕ್ಕೆ ನಮಗೇನು ಅಷ್ಟೊಂದು 50,000 ಬೇಡ, 1 ಲಕ್ಷನೂ ಬೇಡ. ನಿಧಾನಕ್ಕೆ ಸಬ್ಸ್ಕ್ರೈಬರ್ಸು ರೀಚ್ ಆಗಲಿ, ಏನು ತೊಂದರೆ ಇಲ್ಲ. ಇವತ್ತು ಬೆಳಿಗ್ಗೆ ಎಳ್ನೀರು ನಮ್ಮ ತೋಟದಲ್ಲಿ ಮತ್ತೆ ಎಳ್ನೀರು ಕುಯ್ಸೋಣ ಅಂತ ಬಂದಿದ್ದೀನಿ. ಇನ್ನೂ ಎಳ್ನೀರು ಹುಡುಗರು ಬಂದಿಲ್ಲ ಕುಯ್ಯೋಕ್ಕೆ ಅಂದ್ಬಿಟ್ಟು. ಶುಂಠಿ ನೋಡ್ಕೊಬರೋಣ, ಶುಂಠಿಗೆ ನೀರು ಹಾಕ್ಬಿಟ್ಟು ಶುಂಠಿ ಏನಾಗೈತೆ ನೋಡೋಣ ಅಂದ್ಬಿಟ್ಟು ಶುಂಠಿ ಹೊಲ ಹತ್ರ ಹೋಗ್ತಾಯಿದ್ದೀನಿ. ಈಗ ನೋಡಿ, ನಮ್ಮದು 4 ತಿಂಗಳಾಗೈತೆ ಶುಂಠಿಗೆ. ತೋರಿಸ್ತೀನಿ ಯಾವ ಥರ ಐತೆ. 4 ತಿಂಗಳಿಗೆ ಇದು ಓಕೆನಾ, ಅವರೇಜಾ, ನಾಟ್ ಬ್ಯಾಡ್, ಯಾವುದೋ ಒಂದು. ನೀವು ರೈತರಾಗಿರ್ತೀರಿ, ನೋಡಿರ್ತೀರಲ್ಲ, ನೋಡಿ ಹೇಳಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಇವಾಗ ನಮ್ಮ ಶುಂಠಿ ಇದು ಈ ಕಡೆ ಎಲ್ಲ ನೀರು ಹೊಡಿತಾ ಕಾಣಿಸ್ತಾ ಇರ್ಬೋದು, ನೀರು ಹೊಡಿತಾ ಇದೆ. 4 ತಿಂಗಳಾಗೈತೆ. 4 ತಿಂಗಳು ಅಂದರೆ ನೆನ್ನೆಗೆ 4 ತಿಂಗಳು. ನಾನು ಹಾಕಿದ್ದು ಮಾರ್ಚ್ 12ನೇ ತಾರೀಕಲ್ಲಿ ಹಾಕಿದ್ದು ಶುಂಠಿ. 4 ತಿಂಗಳಾಯ್ತು. ಇವತ್ತು 13 ತಾರೀಕು. ನೋಡಿ, ಶುಂಠಿ ಈ ಥರ ಐತೆ ಅನ್ನೋದಕ್ಕಿಂತ ಆಗ್ಲೇ ನಾನು ನಾಳೆ ಅನುಭವಿಸಾಯಿತು. ಫೈಲಿಕ್ಯುಲರಿಯಾ ರೋಗ ಅಂದ್ಬಿಟ್ಟು, ಎಲೆ ಚುಕ್ಕಿ ರೋಗ ಅಂತ ಏನು ಹೇಳ್ತೀವಲ್ಲ, ಅದು ಅಲ್ಲೇ ಬಂದು ಒಕ್ಕರ್ಸಾಯಿತು. ಅಲ್ಲೇ 2 ಸಲ ಔಷಧಿ ಹೊಡೆದಿದ್ದೀನಿ. ಮತ್ತು ಅದರಲ್ಲಿ ಬೇರೆ ಮಧ್ಯದಲ್ಲಿ ಕೊಳೆ ರೋಗ ಕಾಣಿಸ್ತಾ ಇರ್ಬೋದು. ರೋಗ ನೋಡಿ, ಫೈಲಿಕ್ಯುಲರ್ ರೋಗ ಇದೇನೆ, ಎಲೆ ಚುಕ್ಕಿ ರೋಗ. ಇವೆರಡು ಶನಿಗಳು ಹೋಗೋವರೆಗೂ ನಮ್ಮ ರೈತರು ಉದ್ಧಾರ ಆಗೋದು ಇಲ್ಲ. ಶುಂಠಿ ಬೆಳೆದು ಅವರು ದುಡ್ಡು ಮಾಡೋಕ್ಕಾಗೋದು ಇಲ್ಲ. ನೋಡೋಣ ಎಷ್ಟು ದಿನವರೆಗೂ ಕಾಪಾಡ್ಬೋದು, ಅಷ್ಟು ದಿನವರೆಗೂ ಕಾಪಾಡ್ಬಿಟ್ಟು ಶಿವ ಅಂತ ಜೈ ಅಂತಾರದು ನಾವು. 4 ತಿಂಗಳಾಗೈತೆ. ಸಾಧಾರಣವಾಗಿ ಏನು ಚೆನ್ನಾಗೈತೆ. ಏನು ಮತ್ತು ನನಗೆ ಫೈಲಿಕ್ಯುಲರ್ ರೋಗ ಕಂಟ್ರೋಲ್ ಆಗೈತೆ. ಇನ್ನೇನಿದ್ರು ನಾವು ಈ ಕೊಳೆ ರೋಗ ಕಂಟ್ರೋಲ್ ಮಾಡ್ಬೇಕಷ್ಟೇ. ಹಿಂಗೆ ಮಳೆ ಏನಾರೇ ಹೆಂಗಿರೋ ಈ ಸಲ ಮಳೆ ಕಮ್ಮಿ. ಹಿಂಗೇನೆ ಮಳೆ ಹೊಂಟೋದ್ರೆ ರೋಗನೂ ಹೊಂಟೋಯ್ತದೆ, ಏನು ತೊಂದರೆ ಆಗೋಲ್ಲ. ಶೀತ ಆದಷ್ಟು ರೋಗ ಜಾಸ್ತಿ ಆಯ್ತದೆ. ತುಂಬ ಖರ್ಚಾಗೈತೆ ಈ ವರ್ಷದಲ್ಲಿ. ನೋಡೋಣ ಏನಾಗ್ಬೋದು, ಏನಾಯ್ತದೋ. ತೆಂಗಿನ ಮರಗಳು ಮಾತ್ರ ಚೆನ್ನಾಗಿ ಇಂಪ್ರೂವ್ ಆದವು. 3 ವರ್ಷದಿಂದ ನಾವು ಶುಂಠಿ ಹಾಕ್ತಿದ್ದೀನಿ. 3 ವರ್ಷದಿಂದ ನನ್ನ ತೋಟ ಮಾತ್ರ ಚೆನ್ನಾಗಿ ಡೆವಲಪ್ ಮಾಡ್ಕೊಂಡೆ. ನನಗೇನು ಮೇಯ್ನಾಗಿ ನಂದು ಕನಸು ತೋಟ ಚೆನ್ನಾಗಿ ಇಂಪ್ರೂವ್ ಮಾಡಬೇಕು, ತೋಟನೂ ಮಾಡ್ಬೇಕು. ನಾನು ಈ ಕಡೆ ಶುಂಠಿ ಹಾಕಿರೋದ್ರಿಂದ ತೋಟ ಮಾತ್ರ ಸಾಕತ್ತಾಗಿ ಇಂಪ್ರೂವ್ ಮಾಡ್ಕೊಂಡೆ ಚೆನ್ನಾಗಿ. ನೋಡಿ, ಇಲ್ಲಿ ಎಲ್ಲ ಹೊಂಬಳೆ ಕಡ್ದವೆ, ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ. ನೋಡಿ, ಎಲ್ಲ ಹೊಸ ಹೊಂಬಳೆಗಳಿವೆಲ್ಲ. ಪ್ರತಿಯೊಂದು ಮರನೂ ಇಲ್ಲಿ ಏನು ಕಾಣಿಸ್ತವೆ ನಿಮಗೆ, ಅಷ್ಟು ಮರಗಳು ಒಂದೇ ಸಲ ಹೊಂಬಳೆ ಕಡ್ತವೆ. ನೋಡಿ, ಇದೊಂದು ಮರ ಏನಕ್ಕೋ ಬೇಸಿಗೆಲೆ ಸತ್ತೋಗ್ಬಿಡ್ತು, ಸುಳಿ ಉಂಟೋಗ್ಬಿಡ್ತು. ಏನಾಯಿತು ಅಂತಲೇ ಗೊತ್ತಿಲ್ಲ ಇದಕ್ಕೆ. ದೊಡ್ಡ ಮರ, ಹೊಂಬಳೆ ಎಲ್ಲ ಕಡ್ದಿರೋಂಥ ಮರ. ನೋಡಿ, ನಮ್ಮ ರೈತರಿಗೆ ಈ ಥರ ಮರಗಳು ಈ ಕೈಗೆ ಬಂದು ಇದೇನೇ ಅದೇ ಎದೆಮಟ್ಟ ಮಕ್ಕಳು, ಬೆಳೆದಿರೋ ಮಕ್ಕಳು ಸತ್ತೋದ್ರೆ ತಡ್ಕೊಳಕ್ಕಾಗಲ್ಲ ಅಂತಾರಲ್ಲ, ಆ ಥರ ಪರಿಸ್ಥಿತಿ ಇದು. ಹೊಂಬಳೆ ಕಡ್ದಿರೋ ಮರ ಅಂತ ಸತ್ತೋಗ್ಬಿಟ್ರೆ ಸುಳಿ ಅಂತೂ ಇಲ್ಲ, ಪೂರ ಸತ್ತೋಗದೆ. ಗರಿ ಮಾತ್ರ ಹಂಗವೆ. ಇದು ಇನ್ನೂ 6 ತಿಂಗಳು ಬೇಕಿದ್ದು ಸಂಪೂರ್ಣ ಸಾಯಬೇಕು ಅಂದರೆ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ, ಈಗ ಹೆಂಗಿದ್ರು ಕೀಳ್ಸೋಕ್ಕಾಗೋದಿಲ್ಲ, ಅದ್ರ ಪಾಡ್ಗೆ ನಿಧಾನಕ್ಕೆ ಸತ್ತೋಗ್ಲಿ ಅಂದ್ಬಿಟ್ಟು ನೋಡಿ, ನಾಳೆ ಪಕ್ಕದಲ್ಲಿ ಒಂದು ನೆಟ್ಟಿದ್ದೀನಿ. ಅಲ್ಲೇ ತಗೊಂಡು ಇನ್ನೇನು ಮಾಡೋಕ್ಕಾಗಲ್ಲ. ಏನು ಎಲ್ಲನೂ ಉಳ್ಸೋಕ್ಕಾಗಲ್ಲ. ಇದೊಂದು ಮರ ಹೋಯ್ತು. ಮೊದಲು ಯಾವಾಗ ಹೋಯ್ತಾನೆ ನಾವು ತಂದು ನೆಡ್ತಾನೆ ಇದ್ದೀವಿ. ಇದೇನಪ್ಪ ಅಂದರೆ ಒಂದು ಖುಷಿ. ಶುಂಠಿ ಏನಾರು ಆಗುತ್ತೋ ಏನೋ, ಮರಗಳು ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡೆ. ನೋಡಿ, ಇಲ್ಲಿ ನಿಮಗೆ ಫಸ್ಟ್ ವೀಡಿಯೋದಲ್ಲಿ ಒಂದು ಸಲ ತೋರಿಸಿದೆ. ಆಗ ಚಿಕ್ಕವಿವು. ನೋಡಿ, ಗಾಲಿ ಎಷ್ಟು ದಪ್ಪ ಆಗವೆ. ಗಾಲಿ ಇನ್ನೇನು ಎಳ್ನೀರು ಇದು ಕುಡಿಯೋದೇ ಇದು. ಮರಗಳು ಮಾತ್ರ ಚೆನ್ನಾಗಿ ಹಳ್ಕಟ್ಟೋದಾಗಿರ್ಬೋದು, ಹೊಂಬಳೆ ಕಡೆಯೋದಾಗಿರ್ಬೋದು. ನನಗಂತೂ ಒಂದು ಖುಷಿ. ಹೆಂಗೋ 2 in 1 ಥರ. ಈ ಕಡೆ ಕೆಳಗಡೆ ಶುಂಠಿನೂ, ಮೇಲೆ ತೆಂಗಿನ ಮರನೂ ಚೆನ್ನಾಗಿರ್ತವೆ. ಪ್ರತಿಯೊಂದು ಮರನೂ ಚೆನ್ನಾಗಿವೆ. ನನಗೆ ಅದೊಂದು ಖುಷಿ.
ನನಗಂತೂ ಹೊಲ್ದ ಹತ್ರ ಬಂದಾಗೆಲ್ಲ ಯಾವಾಗಲೂ ನನ್ನ ಮರಗಳು ಚೆನ್ನಾದೋ ನನ್ನ ತೆಂಗಿನ ಮರಗಳು ಚೆನ್ನಾದೋ ಅನ್ನೋ ಒಂದು ಮನಸ್ಸು ತೃಪ್ತಿ ಯಾವಾಗಲೂ. ಬನ್ನಿ ನೋಡೋಣ. ನಮ್ಮ ಹುಡುಗ ಆರ ನೋಡಿತಾವನೆ, ಎಳ್ನೀರು ಕುಯ್ಯಕ್ಕೆ ಬಂದಿರ್ಬೋದು. ಅದೊಂದು ವೀಡಿಯೋ ಮಾಡ್ತೀನಿ ಬನ್ನಿ, ಹಾಗೆ ಕಂಟಿನ್ಯೂ ಕೊನೆವರೆಗೂ ಪೂರ್ತಿ ವೀಡಿಯೋ ನೋಡಿ, ಚೆನ್ನಾಗಿರುತ್ತೆ. ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವೀಡಿಯೋನ. ನೀವು ಎಷ್ಟು ವೀಡಿಯೋ ಲೈಕ್ ಮಾಡ್ತೀರೋ ಅಷ್ಟು ವೀಡಿಯೋ ಬೇರೆಯವ್ರಿಗೂ ಬೇಗ ರೀಚ್ ಆಗುತ್ತೆ. ನೋಡಿ ಆಗಲೇ ರಿವರ್ಸ್ ಆಗ್ತಾವನ ಅಣ್ಣ. ಇವ್ನು ನೋಡಿರ್ಬೋದು ಫಸ್ಟ್ ವೀಡಿಯೋ ಇವಂದೇ. ಫಸ್ಟು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಮೊದಲನೇ ವೀಡಿಯೋ ಇವನೇ ಹಾಕಿದ್ದು. ಹಾಯ್ ಮೇಡಮ್ಮ. ಹಾಯ್. ಮಾತಾಡ್ತೀನಿ ಇವತ್ತು ವೀಡಿಯೋದಲ್ಲಿ. ಇವನ್ನ ಚೆನ್ನಾಗಿ ಮಾತಾಡ್ತಾನೆ, ಹಂಗೆ ನೋಡ್ಕೊಳ್ಳಿ. ಇಬ್ಬರು ಅಣ್ಣ ತಮ್ಮರೆ ಇವರು, ನಮ್ಮೂರು ಹುಡುಗರು, ನಮ್ಮ ಫ್ರೆಂಡ್ಸೇ. ಹಾಂ ಯಾವುದು ಸಲಾಗ ಗಾಡಿ. ಅಣ್ಣ ದುನಿಯಾ ವಿಜಯ್ ಫ್ಯಾನು, ಸಲಾಗ. ಇವತ್ತು ಪೂರ್ತಿ ಇದು ಎಳ್ನೀರು ಕುಯ್ಯೋ ವೀಡಿಯೋ ಎಲ್ಲ ಹಾಕ್ಸಿ ಅವನು ಮಾತಾಡ್ತಾನೆ, ಚೆನ್ನಾಗಿ ಮಾತಾಡ್ತಾನೆ. ನೋಡಿ ಹಂಗೆ ವೀಡಿಯೋ ಚೆನ್ನಾಗಿರುತ್ತೆ. ಸ್ಟಾರ್ಟ್ ಮಾಡ್ದೆ ಎಳ್ನೀರು ಕುಯ್ಯೋಕ್ಕೆ. ಮರ ಆಗೆಲ್ಲ ಮರ ಗಿರೆಲ್ಲ ಕ್ಲೀನ್ ಮಾಡಿಕೊಂಡು ಎಳ್ನೀರು ಕುಯ್ಯೋಕ್ಕೆ ಮುಂಚೆ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ವೇಸ್ಟು. ಗೊದ್ಮಟೆಗಳಾಗಿರ್ಬೋದು, ಲಾಸ್ಟ್ ಟೈಮ್ ಕೂದಿರೋ ಕೂರಂಬಳೆಗಳಾಗಿರ್ಬೋದು, ಏನು ವೇಸ್ಟು ಅಂತ ಏನಿರ್ತದೆ ಅದೆಲ್ಲ ಕ್ಲೀನ್ ಮಾಡ್ತಾನೆ. ನೋಡಿ ಎಲ್ಲ ಫಲ ಕಮ್ಮಿ ತೆಂಗಿನ ಮರದಲ್ಲಿ. ನೋಡೋಣ ಎಷ್ಟು ಸಿಗ್ತವೆ ಏನು ಅಂತ. ಕೊನೆವರೆಗೆ ಲಾಸ್ಟಲ್ಲಿ ಎಷ್ಟು ಸಿಕ್ತು, ಏನು ರೇಟಲ್ಲೂ ಎಳ್ನೀರು ಕೊಟ್ಟೆ, ಎಷ್ಟು ಎಳ್ನೀರು ಸಿಕ್ತೋ ಎಲ್ಲನೂ ಹೇಳ್ತೀನಿ. ಹಿಂಗೆ ಕೊನೆವರೆಗೂ ವೀಡಿಯೋ ನೋಡ್ತಾಯಿರಿ. ಕ್ಲೀನ್ ಮಾಡಿಬಿಟ್ಟು ಲೋಡ್ ಮಾಡೋಕ್ಕೆ ಮುಂಚೆನೇ ಎಲ್ಲ ಪ್ರತಿಯೊಂದು ಕ್ಲೀನ್ ಮಾಡೇ ಮಾಡೋದು. ಹಾಂ, ಯಾಕೆ ಕಾರಣ ಅಂದರೆ ಎಳ್ನೀರು ಗಾರ ಆಯ್ತವೆ. ಹಾಂ, ಈಗ ತಗೋ ಒಂದೊಂದು ಗುಡ್ಡೆ ಹಾಕ್ತೀವಿ. ಹ್ಞೂ, ಈ ಕಡ್ಡಿಗಳು ಒತ್ತಿ ಗಾರ ಆಯ್ತವೆ ಅಂತ, ಸೈನಿಂಗಿರೋ ಎಳ್ನೀರು ಗಾರ ಆಯ್ತವೆ ಅಂತ. ಹ್ಞೂ. ನೀನು ಎಷ್ಟು ವರ್ಷ ಆಯ್ತು ಎಳ್ನೀರು ಕುಯ್ಯಕ್ಕೆ ಸ್ಟಾರ್ಟ್ ಮಾಡಿ? 6 ವರ್ಷ ಆಯ್ತು. 6 ವರ್ಷ. ಈಗ ಬಿಡಿಸ್ಬೇಕಾಯ್ತಾ? ಇದ್ದದ ಇನ್ನೊಂದು ನೋಡು. ಒಂದು ಸ್ಟಾರ್ಟಿಂಗ್ ನಾನೇ ಮೊದಲಲ್ಲಿ ಹೋಗೋದಿದ್ದು. 1 ವರ್ಷ ಆಯಿತು ಈಗ ಕುಯ್ಯಕ್ಕೆ ಹಿಡ್ದಿನಿಂದ. 1.5 ಆಯಿತು. 1 ವರ್ಷ ಆಯಿತು. 1 ವರ್ಷ ನೀನೆಲ್ಲ ಫಸ್ಟ್ ಕೂದಿದ್ವಿ. ನಾನು ಪ್ರಥಮ ನಾನೇ ಕೂದಿದ್ದು. ಹಾಂ, ನೋಡು ಏನು ನಿನಗೂ ನನಗೂ ಏನು ಸಂಬಂಧ? ಎಳ್ನೀರು ಕುಯ್ಯೋಕ್ಕೆ ಫಸ್ಟು ನನ್ನ ತೋಟದಲ್ಲಿ ಎಳ್ನೀರು ಕೂದಿದ್ದು ನೀನೇ. ಫಸ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ, ಅದರಲ್ಲೂ ಫಸ್ಟ್ ವೀಡಿಯೋ ನಿಂದೆಯಾ. ಆಮೇಲೆ ಯಾವುದು ಬೇಕು ಅಂತ ಮಾಡಿರೋದಲ್ಲ ಇದು, ಸುಮ್ಮನೆ ಏನೋ ಅದು ಕರ್ತಕಳಿ ಅಲ್ಲಿಗೆ ಅದು ಮ್ಯಾಚ್ ಆಯ್ತದೆ. ಚಿಕ್ಕೂರದಿಂದ ಒಂದೇ ಕ್ಲಾಸ್ಮೇಟ್ ಅಲ್ವಾ, ಜೊತೆಲಿ ಓದ್ಬಿಟ್ಟು. ಆಮೇಲೆ ನಿಂದು ಈ ಫೀಲ್ಡು, ನೀನು ಎಳ್ನೀರು ಕುಯ್ದು ಎಳ್ನೀರು ವ್ಯಾಪಾರ, ನಾನು ಎಳ್ನೀರು ಮಾರೋ ವ್ಯಾಪಾರ ನಂದು. ಹಾಂ, ನೋಡಿ ಯಾವುದೋ ಬೇಕು ಅಂತ ಮಾಡಿರೋದಲ್ಲ. ನೋಡೋದ ಯಾವ ದುಷ್ಟ. ಇವತ್ತಿಂದ ಈ ವಿಡಿಯೋಗೆ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದರೂ ನೋಡೋಣ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಮಾಡಿಸಿದ್ದೀಯ, ನೋಡ್ತಾ ಇದ್ರಿ ವಿಡಿಯೋ ಹೋಗಲಿ ಮನೇಲಿ? ನೋಡ್ತಾವ್ರೆ. ಯಾರು ನೋಡ್ತಾ ಇದಾರೋ ಏನೋ, ನನ್ನ ಮಗ ನೀನೇ ನೋಡೋದಿಲ್ಲ. ನೋಡ್ತೀನಲ್ಲ ಭಯ. ಹಾಂ, ನೋಡು ಮನೇಲಿ ಎಷ್ಟು ಫೋನ್ ಅಷ್ಟೆಲ್ಲ ಸಬ್ಸ್ಕ್ರೈಬ್ ಮಾಡಿಸು ಎಲ್ಲದ್ರಲ್ಲೂ. ನಮ್ಮವ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ಮಾತ್ರ. ಯಾಕೆಂದರೆ ಇನ್ಯಾರೋ ಸಿಟಿಲಿರೋರ್ನಿಗೆ ಬನ್ನಿ ನಾನು ರೈತ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಯಾರೂ ಬರೋದಿಲ್ಲ. ನಮ್ಮ ರೈತರಿಗೆ ನಾವು ಗೌರವ ಕೊಟ್ಟಾಗಲೇ ನಮ್ಮ ರೈತರಿಗೆ ಬೆಲೆ ಸಿಗೋದು. ಇಲ್ಲಿ ಯಾವನೂ ಗೌರವ ಕೊಡೋಕ್ಕಿಲ್ಲ. ರೈತ ದೇಶ ನಾವು ಕೊಟ್ಟಿರೋ ದೇಶ ಇದು. ಯಾರೋ ರೈತರ ಪರ ನೋಡಿಲಿ ಏನಾಗೋಯ್ತು ರೈತರ ಜೀವನ ಅಂದರೆ. ಹಾಂ, ಯಾವ ಹೊಗೆ ಸೊಪ್ಪು ಬೆಳೆದ್ರು ಇಲ್ಲ, ಶುಂಠಿ ಬೆಳೆದ್ರು ಇಲ್ಲ. ನೋಡಿ ಹಿಂಗೆ ಯಾವುದೋ ಬೇಡ ತೋಟ ಮಾಡೋದಂದರೆ ತೋಟಕ್ಕೆ ಇದಕ್ಕೂ ಎಳ್ನೀರಿಗೂ ದುಡ್ಡಿಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಹಿಂಗಾದ್ರೆ ಹೆಂಗೆ ಜೀವನ? ಈಗ ಎಳ್ನೀರು ಕುಯ್ಯಕ್ಕೆ ಬರ್ತೀವಿ, ಅಲ್ಲೂ ದಳ್ಳಾಳಿನೇ. ಈಗ ನನ್ನ ಲಾಭ ಉಳ್ದು, ಮಂಡ್ಯವ್ರ ಲಾಭ ಉಳ್ದು, ಲಾರಿ ಟ್ರಾನ್ಸ್ಫರ್ಸ್ ಲಾಭ ಉಳ್ದು, ಬಾಡಿಗೆ ಕೊಟ್ಟು, ಅಲ್ಲಿ ಕೂಲಿ ಕಾರ್ಮಿಕರಿಗೆ ಸಂಬಳ ಕೊಟ್ಟು, ಎಲ್ಲ ರೈತರ ತಲೆ ಮೇಲೆ ಹಾಕೋದಲ್ವಾ? ಎಲ್ಲ ನಮ್ಮ ಮೇಲೆ. ಇದೆಲ್ಲ ಎಲ್ಲಿಗೆ ಹೋಗೋದು ಎಳ್ನೀರು? ಇವು ಬಾಂಬೆ, ಡೆಲ್ಲಿ. ಏನಪ್ಪ, ನಾನು ಬೆಳೆದ್ರೆ ಎಳ್ನೀರು ಇಲ್ಲಿ ಬೋರೆ ಹೊಸಳ್ಳಿಲಿ ಬೆಳೆದ್ರೆ ಎಳ್ನೀರು ಬಾಂಬೆ ಡೆಲ್ಲಿಗೆ ಹೋಯ್ತದೆ. ಲೆಗಕೊಳ್ಳಿ. ಇದೆಲ್ಲ ಒಂಥರ ಕೇಳಿದ್ರೆ ಒಂಥರ ಖುಷಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಬಾಂಬೆಗೆ ಹೋಯ್ತದೆ. ನಾವೇ ನೋಡಿಲ್ಲ ಬಾಂಬೆ ಡೆಲ್ಲಿಯ. ನಾನು ಬೆಳೆದ್ರೆ ಎಳ್ನೀರು ನೋಡ್ಕೊತವೆ. ಹಾಂ ಅಲ್ವಾ? ನಾವೇ ನೋಡಿಲ್ಲ ಬಾಂಬೆ ಡೆಲ್ಲಿ ಎಲ್ಲನೂ. ಎಲ್ಲೋ ಪ್ರಪಂಚದಲ್ಲಿ ಯಾವುದೋ ಒಂದು ಮೂಲೆ ಬೋರೆ ಹೊಸಳ್ಳಿ. ಹಾಂ, ಈಗ ನೈಟು ಒಂದು 11 ಗಂಟೆಗೆ ಖಾಲಿ ಮಾಡೋಕೆ ಹಿಡಿದ್ರೆ ಬೆಳಗಾನ ಸುತ್ತಬೇಕು ಡ್ರೈವರು. ಯಾಕಂದರೆ ಆ ಅನುಭವ ನನಗೆ ಆಗೈತೆ. ಡ್ರೈವರ್ ಕಸ್ತಲ್ವೇ?
ಹೆಚ್ಚು ಕಮ್ಮಿ ಬೆಳಗ್ಗೆ 10 ಗಂಟೆ ಗಂಟು ಖಾಲಿ ಮಾಡಬೇಕು. 100 200 100 200. ಹೆಂಗೆ ಅದು ಹೆಂಗೆ ಖಾಲಿ ಈಗ ಇಲ್ಲಿ ತುಂಬ್ಕೊಂಡು ಲೋಡ್ ಮಾಡ್ಕೊಂಡು ಎಷ್ಟು ಹೊಡಿತೆ? ಒಂದು 14 ವೀಲು 16 ವೀಲ್ ಗಾಡಿಗಳಿಗೆ ಎಷ್ಟು ಎಳ್ನೀರು ತುಂಬರು? ಒಂದು 15,000 ಇಂದ 16,000 ತುಂಬ್ತಾರೆ. 15-16 ಸಾವಿರ. ಅವ್ರು ಅಲ್ಲಿ ಹೋಗಿ ಹೆಂಗೆ ಎಲ್ಲಿ ಒಂದೇ ಕಡೆ ಲೋಡ್ ಮಾಡೋದು? ಈಗ ಒಬ್ಬ ಏಜೆನ್ಸಿ ಐತೆ, ಹಾಂ, ಏಜೆನ್ಸಿ ಮಾಮೂಲಿ ಲೇಬರ್ ಬಿಡ್ತಾನೆ. ಹಾಂ, ಲೇಬರ್ಗಳು ಗೊತ್ತಿರ್ತಾರ, ಅವ್ರು ಡೈಲಿ ಅಭ್ಯಾಸ ಆಗಿರ್ತದಲ್ಲ. ಅಂಗಡಿಗಳಿಗೆ ನೈಟು 100 200 300 400 ಅವ್ನು ಮೊದಲೇ ಬುಕ್ ಮಾಡ್ಕೊಂಡಿರ್ತಾನೆ. ಪ್ರತಿಯೊಂದು ಅಂಗಡಿಗೂ ನೈಟ್ ಫುಲ್ ನೈಟು ಅಂದರೆ ಬೆಳಗ್ಗೆ ಟೈಮ್ ಜಾಮ್ ಜಾಸ್ತಿ ಆಗ್ತದೆ. ಹಾಂ, ಲಾರಿಗಳು. ಹಾಂ ಹಾಂ, ಸಿಟಿ. ಆದ್ರಿಂದ ದೊಡ್ಡ ಗಾಡಿಗಳು ಕಟ್ಟಾಗಲ್ಲ, ಅಲ್ಲೆಲ್ಲ ನಿಲ್ಸ್ಬೇಕು ಇಳಿಸ್ಬೇಕು. ಆದ್ರಿಂದ ಫುಲ್ಲು ನೈಟ್ ನಿದ್ದೆಲ್ಲ ಡ್ರೈವರ್ಗೆ. ಫುಲ್ ನೈಟೇ ಇಳಿಸ್ಬೇಕು, ಖಾಲಿ ಮಾಡ್ಬೇಕು. ಡ್ರೈವರ್ಗೂ ಭಾಳ ಹಿಂಸೆ ಕಣೆ ಡ್ರೈವರ್ ಕೆಲಸ. ನಾನು ನೋಡಿದ ಮಟ್ಟಿಗೆ ಯಾವುದೇ ಡ್ರೈವರ್ ಆಗಿರಲಿ, ಒಂದು ಆಟೋಯಿಂದ ಹಿಡಿದು ಒಂದು ಗೌರ್ಮೆಂಟ್ ಬಸ್ಸು KSRTC ಬಸ್ ಓಡಿಸೋನೇ ಆಗಿರಲಿ, ಭಾಳ ಕಷ್ಟ ಕಣೆಯ. ಒಂದು ನಿಮಿಷ ಕಣ್ಣು ಮುಚ್ಚಂಗಿಲ್ಲ. ಘಾಟ್ ಸೆಕ್ಷನ್ ಇರ್ತವೆ, ಈಗೆಲ್ಲ ಘಾಟಲ್ಲೇ ಹೋಗ್ಬೇಕು ತಾನೆ. ಹಾಂ, ನೈಟ್ ಅಂದರೆ ಟೈಮಿಂಗ್ಸ್ ಇರ್ತಾರೆ, ಟೈಮಿಂಗ್ಸ್ ನಿಲ್ಸ್ಬೇಕಂತೇಳಿ. ಅವರು ಗಾಡಿ ಪ್ರಾಬ್ಲಮ್ಮು, RTO, ಪೊಲೀಸು, ಟೋಲು ಎಲ್ಲ ಖರ್ಚು ಬೀಳುತ್ತೆ. ಈಗ ನಮ್ಮ ಟ್ರ್ಯಾಕ್ಟರ್ ಡ್ರೈವರ್ನೇ ತಗೋ, ಅವ್ರಿಗೂ ಎಷ್ಟು ಹಿಂಸೆ. ಮ್ಯಾಲೆ ಬಿಸಿಲು ಹೊಡಿತಾ ಇರ್ತದೆ, ಅಡಿಲಿ ಟ್ರ್ಯಾಕ್ಟರ್ ಇಂಜಿನ್ ಸುಡ್ತಾ ಇರ್ತದೆ. ನೋಡ್ದಾ, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ಕೋತೀವಿ. ಅವನ ಕಷ್ಟ, ಅವನ ಜೀವನ, ಅವ್ನು ಬೆಳಗ್ಗೆ ಎದ್ದು ರಾತ್ರಿ ಆಗೋವರೆಗೂ ಅವನ ಜೀವನ ಏನು ಮಾಡ್ತಾನಂತ ಅವನಿಗೆ ಮಾತ್ರ ಗೊತ್ತು ಅಲ್ವಾ. 6 7 8 9 10 ಕರೆಕ್ಟ್ ನಿಧಾನಕ್ಕೆ ಲೆಕ್ಕಪ್ಪನೆ. ನಿಧಾನಕ್ಕೆ ಲೆಕ್ಕಕು. 5 6 7 8 9 10. ಹಾಂ, ಬಾ. ಲೆಕ್ಕ ಮಿಸ್ ಆದರೆ ಇದು ಮಾಡಬೇಡ. ನೀನು ಹೆಂಗೆ ಲೆಕ್ಕ ಹಾಕೋರು? ನನಗಂತೂ ನೀನು ಕನ್ಫ್ಯೂಸ್ ಆಗೋಯ್ತದೆ. ನಾನು ಏನು ಹೇಳಿ ಅವರ ಬುದ್ಧಿ ಓಡಿಸಿದ್ರೆ ಲೆಕ್ಕಕ್ಕೂ 11 12 13 ಯಾವುದೋ ಕಟ್ಗೆ ತೆಗ್ದಾಕು. ತುಂಬ್ಕೊಂಡಾಗ ಹ್ಞೂ, 14 22 ಟೋಟಲು 240 ಎಳ್ನೀರು ಆಯಿತು. ನೋಡಿ, ಈ ಸಲ ಮಳೆ ಇಲ್ಲರೆ ಸರಿಯಾಗಿ ಫಲ ಕಚ್ತಾನೆ. ಯಾವುದೇ ತೋಟದಲ್ಲಿ ಹಳ್ಳಿಲ್ಲ, ಇನ್ನೊಂದಿಲ್ಲ. ನೋಡಿ ಎಷ್ಟು ಲಾಸು ಅಂದರೆ 235 ಸೋಡಿ ಕಳೀತಾರೆ. ಆಮೇಲೆ ಸಣ್ಣ ಪುಟ್ಟ ಇರೋ ಲೆಕ್ಕಕ್ಕಿಲ್ಲ, ಹಿಂಗೆಲ್ಲ ಇರ್ತವೆ. ಒಟ್ಟಿಗೆ 235. ಹಿಂಗೇ ವಿಡಿಯೋ ನೋಡಿ ಕೊನೆವರೆಗೂ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಬೇರೆ ಬೇರೆ ಥರ ರೀತಿ ಹೊಸ ವೀಡಿಯೋಗಳು ಬರ್ತಾ ಇರ್ತವೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.